ಇಲ್ಲ ಸರ್, ಈ ವಿಷಯನ ಸರಿ ಮಾಡೋಕ್ಕಾಗಲ್ಲ. ಬೆಳ್ಳಿಗೆ ಮದುವೆ ಇಷ್ಟನೇ ಇಲ್ಲ. ನೀವು ಒಂದ್ ಕಡೆ ಫೋಟೋ ನೋಡಿ ಕನ್ಫ್ಯೂಸ್ ಆಗಿದ್ದೀರಾ, ಆದ್ರೆ ಇನ್ನೊಂದ್ ಕಡೆ ಫೋಟೋದಲ್ಲಿ ನನ್ನ ಹೆಂಡತಿ ಚಿತ್ರನ ಫೋಟೋ ಇದೆ. ಅದು ನೋಡಿದಿದ್ರೆ ನಿಮ್ಗೆ ಯಾವ ಅನುಮಾನನೂ ಬರ್ತಾ ಇರಲಿಲ್ಲ. ಒಂದು ಸೈಡ್ ಇರೋದು ನಿಮ್ಮ ಫೋಟೋ, ಇನ್ನೊಂದು ಸೈಡಲ್ಲಿರೋದು ನಿಮ್ಮ ಹೆಂಡತಿ ಚಿತ್ರ ಫೋಟೋ ಅಲ್ಲ, ಬೆಳ್ಳಿ ಫೋಟೋ ಇರೋದು. ನೀನೀಗ ಲಾಕೆಟಲ್ಲಿ ಏನಿದೆ ಅಂತ ತೋರಿಸ್ಲಿಲ್ಲ ಅಂದ್ರೆ ನಾನು ಎಲ್ರೂ ಮುಂದೆ ತಲೆ ತೆಗಿಸ್ಬೇಕಾಗತ್ತೆ. ದಯವಿಟ್ಟು ತೋರಿಸು ಬೆಳ್ಳಿ. ನಿಮಗೆ ಅವಮಾನ ಆಗೋದು ಬೇಡ ಮಾವ. ಮಾವ, ಇದರಲ್ಲಿ ನನ್ನ ಫೋಟೋ ಹೇಗೆ ಬಂದು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಮಾವ. ನನ್ನ ನಂಬಿ ಮಾವ. ಈ ತರ ಗಲಾಟೆ ಆಗುತ್ತೆ ಅನ್ನೋದಾಗಿದ್ರೆ ನಾನು ಖಂಡಿತ ಬರ್ತಾ ಇರಲಿಲ್ಲ. ಸುಮ್ಮನೆ ಸಿಕ್ಕಾಕ್ಸಿ ನಾನು ಹೊಡ್ಸ್ದಂಗಾಯ್ತು. ನಾವು ಬರ್ತೀವಿ ಸರ್. ದಯವಿಟ್ಟು ದುಡುಕ್ಬೇಡಿ, ಸರಿಯಾಗಿ ಯೋಚನೆ ಮಾಡೋ ಒಂದು ನಿರ್ಧಾರಕ್ಕೆ ಬನ್ನಿ. ನಾನು ನಿಮ್ಮ ಕಣ್ಣಿಗೆ ದಡ್ಡನ್ ಥರ ಕಾಣಿಸ್ತಿರ್ಬೋದು, ಆದರೆ ದಡ್ಡ ಅಲ್ಲ ಸರ್. ನನಗೆ ಹುಡುಗಿ ಆಗಲಿ ನಿಮ್ಮ ಸಂಬಂಧ ಆಗಲಿ ಇಷ್ಟ ಇಲ್ಲ. ಯಾರಾದರೂ ಕಿವಿ ಹೂ ಮುಟ್ಕೊಂಡಿರೋನ್ನ ತಗೊಬಂದು ಕಟ್ಟಿ. ಅಮ್ಮ ನಡೀರಿ, ಏನು ನೋಡ್ತಾ ಇದ್ದೀರಾ? ಇವ್ರ ಜನ್ಮಕ್ಕಷ್ಟು. ಈ ರೀತಿ ಅವಮಾನ ಆಗ್ಬೇಕಿತ್ತ ಬೆಳ್ಳಿ? ಯಾಕೆ ಈ ತರ ಮಾಡ್ದೆ? ಮಾವ, ಪೊಲೀಸ್ನವ್ರು ಈ ಚೈನ್ನ ವಾಪಸ್ ಕೊಟ್ಟಾಗಿಂದ ನನಗಿದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಮಾವ. ನಾನು ನೋಡಿಲ್ಲ. ನೀನ್ ಹೇಳೋ ಪ್ರಕಾರ ಪೊಲೀಸರೆಲ್ಲ ಕಳ್ರೋ ಫೋಟೋನ ಬದಲಾಯಿಸಿದ್ದಾರೆ ಅಂತನಾ? ಮಾಡೋದೆಲ್ಲ ಮಾಡಿ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಮುತ್ತು, ಇವಳನ್ನೇನು ಅನ್ಬೇಡಪ್ಪ. ಇವಳು ಯಾವತ್ತೂ ನಿನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ನಿನಗೂ ಗೊತ್ತು. ಇವಳ ಮೇಲೆ ಅನುಮಾನ ಪಡ್ತಾ ಇದೀಯಾ? ಮತ್ ಫೋಟೋ ಹೇಗತ್ತೆ ಬಂತು? ಯಾರೋ ಬೇರೆಯವ್ರು ಹಾಕಿ ಬೆಳ್ಳಿ ಹತ್ರ ಬರೋವಾಗ ಮಾಡಿದ್ರು ಅಂತಿದ್ದೀರಾ ಅಲ್ಲ? ಹಾಗೂ ಆಗಿರ್ಬೋದು ಅಲ್ವಾ? ತಲೆ ಬುಡ ಇಲ್ದೆ ನೀವು ಅದೇ ರೀತಿ ಮಾತಾಡ್ಬೇಡಿ ಅತ್ತೆ. ಅದೆಲ್ಲ ಹೇಗ್ ಸಾಧ್ಯ? ಅದಕ್ಕೆ ಸಾಕ್ಷಿ ಏನಿದೆ? ಅದಕ್ಕೆ ಸಾಕ್ಷಿ ಇವತ್ತು ಇಲ್ದೇ ಇರ್ಬೋದು, ಆದ್ರೆ ನಿಜ ಏನು ಅಂತ ಒಂದಲ್ಲ ಒಂದಿನ ನಿನಗೆ ಗೊತ್ತಾಗುತ್ತೆ. ಅವತ್ ನೀನ್ ಪಶ್ಚಾತ್ತಾಪ ಪಡ್ತೀಯ, ನೋಡ್ತಾ ಇರು. ಮತ್ ಫೋಟೋ ಹೇಗ್ ಬಂತತ್ತೆ? ಯಾರೋ ಬೇರೆಯವ್ರು ಹಾಕಿ ಬೆಳ್ಳಿ ಹತ್ರ ಬರೋ ಹಾಗೆ ಮಾಡಿದ್ರ? ಇದೆಲ್ಲ ಮಾಯಂದೆ ಕೆಲಸ ಅನ್ಸುತ್ತೆ. ಅತ್ತೆ, ಮಾಯಾ ಇಲ್ಲಿಲ್ಲ ಅಂದ್ಮೇಲೆ ಅವಳು ಹೇಗೆ ಕೆಲಸ ಮಾಡೋಕ್ ಸಾಧ್ಯ? ಸುಮ್ನೆ ಮಾಯ ಮೇಲೆ ಆರೋಪ ಹೊರಿಸ್ಬೇಡಿ ನೀವು. ಅವಳೇನಾದ್ರೂ ಇಲ್ಲಿದ್ದಿದ್ರೆ 4 ಕೆನ್ನೆಗ್ ಬಾರಿಸಿ ನಿಜ ಏನು ಅಂತ ಬಾಯಿ ಬಿಡಿಸ್ತಿದ್ದೆ. ಗಂಡಿನ ಕಡೆಯವ್ರನ್ನ ಇಲ್ಲಿ ಕಳಿಸಿ ತಾನ್ ಮರೇಲಿ ನಿಂತ್ಕೊಂಡು ಮಜಾ ತಗೋತಿದ್ದಾಳೆ. ಬೆಳ್ಳಿಗೇನಾದ್ರೂ ಮಾಡದೆ ಇದ್ರೆ ಅವಳು ತಿಂದನ್ನ ಅರ್ಗಲ್ವಲ್ಲ. ಅತ್ತೆ, ಮಾಯಿನ ಬಗ್ಗೆ ಏನು ಮಾತಾಡ್ಬೇಡಿ. ನಾನ್ ಕೊಟ್ಟಾಗ ಲಾಕೆಟ್ ಸರಿಯಾಗಿ ಆಯ್ತು ಅತ್ತೆ. ಒಂದು ನಾನ್ ತಪ್ಪು ಮಾಡಿರ್ಬೇಕು, ಇಲ್ಲ ಬೆಳ್ಳಿ ಕೈಗೆ ಬಂದ್ಮೇಲೆ ಅದನ್ನ ಬದಲಾಯಿಸಿರ್ಬೇಕು. ಮೂರನೇವ್ರು ಹೇಗ್ ಬರಕ್ ಸಾಧ್ಯ? ನೀನ್ ಅವಳನ್ನ ವಹಿಸ್ಕೊಂಡ್ ಬರ್ಬೇಡ ಮುತ್ತು. ಆ ಮನೆ ಹಾಳಿ ನಮ್ಮೂರು ಕಾಲಿಟ್ಟಾಗಿಂದ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ. ಒಂದಲ್ಲ ಒಂದ್ ತೊಂದ್ರೆ ಕೊಡ್ತಾನೆ ಇದ್ದಾಳೆ. ಆ ಮನೆ ಹಾಳಿ ಮಾಯ ನಾಶ ಆಗೋವರೆಗೂ ನಮ್ಗೆ ಯಾರಿಗೂ ಸುಖ ಇಲ್ಲ. ಈಗ ಅಂತಲ್ಲ, ಬೆಳ್ಳಿ ಚೆನ್ನಾಗಿರೋದಾಗ್ಲಿ ನೀನ್ ಬೆಳ್ಳಿ ಜೊತೆ ಮಾತಾಡೋದಾಗ್ಲಿ ಅವಳಿಗೆ ಇಷ್ಟ ಇಲ್ಲ. ಅದಕ್ಕೆ ಯಾವಾಗ್ಲೂ ಏನಾದ್ರೂ ಒಂದು ಗಲಾಟೆ ಆಗೋ ತರ ನೋಡ್ಕೊತಿರ್ತಾಳೆ. ಒಟ್ನಲ್ಲಿ ಆ ಚಂಡಾಲಿಗೆ ನನ್ನ ಮಗಳ ಜೀವನ ಹಾಳಾಗ್ಬೇಕು, ಆಗ್ಲೇ ಖುಷಿ. ಮನೆ ಒಳಗಡೆ ಹೊರಗಡೆ ನಡೀತಿರೋ ಯಾವ ವಿಷಯನೂ ನಿನಗ್ ಸರಿಯಾಗಿ ಗೊತ್ತಿಲ್ಲ ಮುತ್ತು. ಅವಳು ಬಣ್ಣ ಹಾಕೊಂಡು ನಿನ್ನ ಯಾಮಾರಿಸ್ತಿದ್ದಾಳೆ. ಬೆಳ್ಳಿ ಹುಟ್ಟದಬ್ಬನ ನೀನ್ ಅದ್ದೂರಿಯಾಗಿ ಮಾಡಿದ್ಯಲ್ಲ, ಅದಕ್ಕೆ ಹೊಟ್ಟೆ ಉರ್ಕೊಂಡು ಬೆಂಕಿ ಆಗಿದ್ಲು. ಅದು ಗೊತ್ತಾ ನಿನ್ಗೆ? ತನ್ನ ಹುಟ್ಟದಬ್ಬ ಹಾಳಾಯ್ತು ಅಂದ್ಮೇಲೆ ಬೆಳ್ಳಿ ಹುಟ್ಟದಬ್ಬನು ಹಾಳು ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಲು, ಆದ್ರೆ ಅದ್ ನಡೀಲಿಲ್ಲ. ಅದಕ್ಕೆ ನನ್ನ ಹತ್ರ ಅತ್ತೆ ಹತ್ರ ಕೆಟ್ಟದಾಗ ನಡ್ಕೊಂಡ್ಲು. ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ನಿಂಗೆ ಅನ್ಸಿದ್ರೆ ಬೇಕಾದ್ರೆ ಶರ್ಮಿಳಾ ಬೈರಾ ಇಲ್ಲೇ ಇದಾರಲ್ಲ, ಕೇಳವ್ರನ್ನ. ಬೆಳ್ಳಿ ಹುಟ್ಟದಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡು ಅಂತ ನಾವೇನಾದ್ರೂ ನಿನ್ನನ್ನು ಕೇಳಿದ್ವೇನಪ್ಪ? ಇಲ್ಲ ತಾನೇ?
ನೀನೇ ಇಷ್ಟಪಟ್ಟು ಮಾಡ್ದೆ, ನಾವು ಸರಿ ಅಂತ ಸುಮ್ಮನೆ ಆದ್ವಿ. ಆದ್ರೆ ಇದನ್ನೆಲ್ಲ ನಾನೇ ನಿನ್ಗೆ ಹೇಳ್ಕೊಟ್ಟು ಮಾಡಿಸಿದ್ದು ಅನ್ನೋ ತರ ಮಾಯ ಮಾತಾಡಿದ್ಲು. ಇದ್ ಸರಿನಾ? ನಾವು ಬಡವ್ರು ಇರ್ಬೋದು, ಆದ್ರೆ 2 ಹೊತ್ತು ಅನ್ನಕ್ಕೆ ಗತಿ ಇಲ್ಲ ಏನಿಲ್ಲ. ಅಷ್ಟು ದುಡ್ಕೊಳ್ಳೋಷ್ಟು ಶಕ್ತಿ ದೇವ್ರು ನಮಗ್ ಕೊಟ್ಟಿದ್ದಾನೆ. ನಮ್ಮ ಹತ್ರ ಆಸ್ತಿ ಅಂತಸ್ತು ಏನು ಇಲ್ಲ, ಅದಕ್ಕೋಸ್ಕರ ಇಷ್ಟೆಲ್ಲ ಮಸ್ಲತ್ ಮಾಡ್ತಿದ್ದೀನಿ ಅನ್ನೋ ಹತ್ರ ಮಾತಾಡಿದ್ಲಲ್ಲ, ಇದು ನಿನಗೆ ಸರಿ ಅನ್ಸತ್ತಾ? ನಾವು ನಮ್ಮವರು, ನಮ್ಮ ನೆಂಟಸ್ರನ್ನ ಉಳಿಸ್ಕೋಬೇಕು ಅನ್ಕೊಂಡ್ವಿ, ಆದ್ರೆ ಅವಳು ನಮ್ಮನ್ನ ಭಿಕ್ಷುಕರು ಅಂದ್ಲು. ಇದು ನಿನಗೆ ಸರಿ ಅನ್ಸತ್ತಾ ಹೇಳೋ? ಅವತ್ ನೀನ್ ಬರೋವರೆಗೂ ಒಂಥರ ಮಾತಾಡಿ ಆಮೇಲೆ ಬೇರೆ ತರ ನಾಟಕ ಆಡಿದ್ಲು. ಅದೆಲ್ಲ ನಿನಗೆ ಅರ್ಥ ಆಗಲ್ಲಪ್ಪ. ಹೋಗಿ ಹೋಗಿ ಅವಳನ್ನ ಮದ್ವೆ ಮಾಡ್ಕೋತಿದ್ಯಲ್ಲ, ಅವಳು ಮನೇನ ಉಳಿಸಲ್ಲ, ಮನೇಲಿ ಇರೋರ್ನೆಲ್ಲ ಆಚೆಕ್ ತಳ್ಳಿ ತಾನ್ ರಾಣಿ ತರ ಮೆರಿತಾಳೆ. ಇದು ಅವಳ ಉದ್ದೇಶ. ಅವಳು ಯಾವ ರೀತಿನಲ್ಲೂ ನಿನಗೆ ತಕ್ಕನಾದ ಹೆಂಡತಿ ಅಲ್ವೇ ಅಲ್ಲ. ಯಾವ ಹೆಂಗಸು ಆಸ್ತಿ ಅಂತ ಹಿಂದೆ ಹೋಗ್ತಾಳೋ ಅವಳು ಗಂಡನ್ನ ಚೆನ್ನಾಗಿ ನೋಡ್ಕೊಂಡಿರೋದು ಇತಿಹಾಸದಲ್ಲೇ ಇಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳು ಮುತ್ತು, ನೀನು ಅವಳನ್ನ ಮದ್ವೆ ಮಾಡ್ಕೊಂಡು ನಿನ್ ಜೀವನನ ನೀನೇ ಹಾಳು ಮಾಡ್ಕೋತಿದೀಯ. ನೀನು ಸರ್ವನಾಶ ಆಗೋಗ್ತೀಯ. ನಾ ಹೇಳೋ ಮಾತನ್ನ ಕೇಳು. ಅತ್ತೆ, ಅಣ್ಣ ಕೇಳಿದೇನು, ನೀವ್ ಹೇಳ್ತಿರೋದೇನು? ಅಣ್ಣ ಕೇಳಿದ್ದು ಲಾಕೆಟ್ ಅಲ್ಲಿ ಬೆಳ್ಳಿ ಫೋಟೋ ಹೇಗ್ ಬಂತು ಅಂತ. ಅದನ್ನ ಹೇಳೋದ್ ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಲ್ಲ, ಯಾಕತ್ತೆ? ಯಾಕೆ ನಿಮ್ ಮೈಂಡ್ ಕಂಡ್ರೆ ಇಷ್ಟೊಂದು ಅಸೂಯೆ? ಗೊತ್ತಮ್ಮ, ನನಗ್ ಚೆನ್ನಾಗ್ ಗೊತ್ತು ನೀನ್ ಅವಳ ಮಾತೆ ಕೇಳ್ತೀಯ ಅಂತ. ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೋ, ನೀನು ಅವಳನ್ನೇನಾದ್ರೂ ಮದ್ವೆ ಮಾಡ್ಕೊಂಡ್ರೆ ನಿನ್ನ ಸಮೇತ ಎಲ್ರನ್ನೂ ಬೀದಿಗೆ ಬಿಸಾಕ್ತಾಳೆ. ನೀವ್ ಯಾರು ಚೆನ್ನಾಗಿರಲ್ಲ, ನೀವ್ ಎಲ್ರೂ ಸರ್ವನಾಶ ಆಗೋಗ್ತೀರಿ. ಸಾಕು ಅತ್ತೆ, ಸಾಕು. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಮಾಯಿನ ಬಗ್ಗೆ ಇಷ್ಟ ಬಂದಾಗ ಮಾತಾಡ್ತಿದ್ದೀರಲ್ಲ. ಹೊಗಳಿಕೆನ ಹಿಂದೆ ಮಾಡಬೇಕು, ತೆಗಳಿಕೆನ ಮುಂದೆ ಮಾಡಬೇಕು ಅಂತಾರೆ. ನೀವು ನೋಡಿದ್ರೆ ಮಾಯ ಇಲ್ದೇ ಇರೋ ಟೈಮ್ ನೋಡ್ಕೊಂಡು ತಪ್ಪನೆಲ್ಲ ಅವಳ ಮೇಲೆ ಆಗ್ತಾ ಇದ್ದೀರಾ. ಯಾಕೆ? ನಾನು ಅವಳ ಮದುವೆ ಆಗ್ತಿದ್ದೀನಿ ಅಂತನ. ಹುಟ್ಟಹಬ್ಬದ ದಿನ ಮಾಯ ನಿಮ್ಮನ್ನ ಹೀಯಾಳ್ಸಿದ್ರು ಅಂತ ಹೇಳಿದ್ರಲ್ಲ, ಅದಕ್ಕೇನ್ ಸಾಕ್ಷಿ? ನಿಮ್ಮ ಹತ್ರ ಒಂದೇ ಒಂದು ಸಾಕ್ಷಿ ಇದ್ರು ಮಾಯಿನ ನಾನು ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳಿ? ಶರ್ಮಿಳಾ, ಮಾಯಿನ್ ಕಾಲ್ ಮಾಡು. ಅಣ್ಣ, ಅದು ಮಾಡು ಅಂತ ಹೇಳದ್ನಲ್ಲ. ಸರಿ ಅಣ್ಣ. ಹಲೋ ಅತ್ತಿಗೆ. ಮಾಯ, ನನ್ ಮುತ್ತು ಮಾತಾಡ್ತಾ ಇರೋದು. ಹೇಳಿ ಮಾವ. ಬೆಳ್ಳಿ ಹುಟ್ಟಹಬ್ಬದ ದಿವಸ ಅಜ್ಜಿಗೂ ಅತ್ತೆಗೂ ನೀನು ಅವಮಾನ ಮಾಡ್ದ. ನಿನ್ನೆ ಕೇಳ್ತಾ ಇರೋದು, ಮಾತಾಡು ಮಾಯಾ. ಇಲ್ಲ ಮಾವ, ನಿಮ್ಮೇಲೆ ಆಣೆಗೂ ನಾ ಅವ್ರ ಜೊತೆ ಆ ಥರ ನಡ್ಕೊಂಡಿಲ್ಲ. ಅವ್ರು ನಿಮ್ಮ ಅತ್ತೆ ಅಷ್ಟೇ ಅಲ್ಲ ಮಾವ, ಬೆಳ್ಳಿ ಅಮ್ಮ. ನಾನು ಅವ್ರಿಗೆ ಅವಮಾನ ಮಾಡಿಲ್ಲ ಮಾವ. ಇಷ್ಟು ಸಾಕು ಮಾಯಾ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅವಳೇನ್ ಮಾತಾಡೋದ್ಲ ಕೇಳಿಸ್ಕೊಂಡ್ರಾ? ಮುದ್ದು ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಿನ್ ಮೇಲೆ ಆಣೆ ಮಾಡಿ ತಾನು ಸತ್ಯವಂತೆ ಅಂತ ಪ್ರೂವ್ ಮಾಡ್ತಾ ಇದ್ದಾಳೆ. ಇನ್ನು ಎಷ್ಟು ಅಂತ ತಪ್ಪು ಮಾಡ್ತೀರತ್ತೆ? ಮಾಡಿರೋದೆಲ್ಲ ಸಾಕು, ಅಲ್ಲಿಗೆ ನಿಲ್ಸಿ. ಇಲ್ಲಿ ನಡೆದಿರೋ ವಿಷಯಕ್ಕೆಲ್ಲ ನೀವೇ ಕಾರಣ. ನಾನಾ? ಹೌದು ಅತ್ತೆ, ನೀವೇ. ಬೆಳ್ಳಿ ನನ್ನ ಚಿಕ್ಕ ವಯಸ್ಸಿಂದ ಇಷ್ಟಪಡೋಕೆ ಈಗ ಯಾರನ್ನು ಮದುವೆ ಆಗದೆ ಇರೋದಕ್ಕೂ ನೀವೇ ಕಾರಣ. ಬೆಳ್ಳಿಗೆ ಚಿಕ್ಕ ವಯಸ್ಸಲ್ಲೇ, ಮುತ್ತುಗೂ ನಿನಗೂ ವಯಸ್ಸಲ್ಲಿ ವ್ಯತ್ಯಾಸ ಇದೆ. ಅವ್ನು ಯಾವತ್ತೂ ನಿನ್ನ ಆ ದೃಷ್ಟಿಲಿ ನೋಡಿಲ್ಲ ಅಂತ ತಿದ್ದಿ ಬುದ್ಧಿ ಹೇಳಿದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ, ಎಲ್ಲ ಸರಿಯಾಗಿರೋದು. ಆದ್ರೆ ನೀವೇನ್ ಮಾಡಿದ್ರಿ?
ಇಲ್ದೇ ಇರೋದ್ನೆಲ್ಲ ಅವಳು ತಲೆಗೆ ತುಂಬಿದ್ರಿ. ನಾನು ಮದುವೆ ಆಗಲ್ಲ ಅಂತ 1000 ಸರಿ ಹೇಳಿದ್ರು ಮುತ್ತುನೆ ನಿನ್ ಗಂಡ ಅಂತ ಹೇಳಿ ಹೇಳಿ ಅವಳು ಯಾವ ಗಂಡು ಒಪ್ಕೊಳ್ದೇ ಇರೋ ತರ ಮಾಡಿದ್ರಿ. ಒಂದ್ ವೇಳೆ ಬೆಳ್ಳಿಯವ್ರ ಅಪ್ಪ ಇದ್ದಿದ್ರೆ ಈ ರೀತಿಯಲ್ಲಿ ಆಗೋಗ್ ಬಿಡ್ತಾ ಇದ್ರ? 4 ಬಿಟ್ಟು ಅವಳು ಮದ್ವೆ ಮಾಡ್ತಾ ಇದ್ರು. ಅದನ್ನೆಲ್ಲ ನೀವ್ ಯಾಕೆ ಮಾಡ್ತಿಲ್ಲ ಅತ್ತೆ? ಆ ಕಡೆ ಅವಳು ಮದ್ವೆ ಆಗ್ಲಿಲ್ಲ, ಈ ಕಡೆ ನಾನು ಮದ್ವೆ ಆಗ್ಲಿಲ್ಲ. ಎಲ್ರು ಸೇರಿ ಯಾಕತ್ತೆ ನನಗೆ ಹಿಂಸೆ ಕೊಡ್ತಾ ಇದ್ದೀರಾ? ನನ್ನ ನೆಮ್ಮದಿಯಾಗಿರಕ್ ಬಿಟ್ಬಿಡಿ. ಹೇಳೋಕೆ ಕೇಳೋಕೆ ಮನೇಲಿ ಯಾರು ಗಂಡಕ್ಕಿಲ್ಲ ಅಂತ ನೀವ್ ಇಷ್ಟ ಬಂದಂಗೆ ನಡ್ಕೊಳ್ತಿದ್ದೀರಾ? ಈಗೇನು, ನಾನು ಮದುವೆ ಆದ್ರೂ ಸರಿ ಆಗದೆ ಆದ್ರೂ ಸರಿ ಬೆಳ್ಳಿ ಸುಮ್ಮನಾದ್ರೂ ನಮ್ಮ ಮನೆಗೆ ಬಂದು ಹೋಗ್ತಿರ್ಬೇಕು, ಅದೇ ತಾನೇ ನಿಮ್ಮ ಉದ್ದೇಶ? ಈ ತರದ್ದು ಒಂದು ಬಾಳ್ಬೇಕಾ? ಏನೋ ಅಂದೆ ನೀ ನನ್ನನ್ನ? ಏನಂದೆ? ಈ ತರ ಯೋಚನೆ ಮಾಡೋಕ್ಕಾದ್ರೂ ನಿನ್ಗೆ ಹೇಗೋ ಮನ್ಸು ಬಂತು? ನಿನ್ ತಾಯಿನ ಕಳ್ಕೊಂಡು ಅಳ್ತಾ ಕೂತಿದ್ದಾಗ ನಿನಗ್ ತುತ್ತು ಕೊಟ್ಟವಳು ನಾನು. ಅಣ್ಣ ದಿಕ್ಕು ದೇಶ ಇಲ್ಲದೆ ಕೂತಿದ್ದಾಗ ಸಹಾಯಕ್ಕೆ ಬಂದವಳು ನಾನು. ಇದೇ ಅತ್ತೆ ಕಣೋ. ನನ್ನನ್ನ ನೀನು ಏನೋ ಅಂದೆ? ಪುಷ್ಪ ನೋಡಿ ಅತ್ತೆ ಹೇಗೆ ಮಾತಾಡ್ತಿದ್ದಾನೆ ನೋಡಿ. ಅವನು ಸಮಾಧಾನ ಮಾಡ್ಕೋ ಪುಷ್ಪ. ನಮ್ಗೆ ಇಷ್ಟೆಲ್ಲ ಸೌಕರ್ಯ ಕೊಡೋದಿಕ್ಕೆ ನಾನ್ ಬೆಳ್ಳಿನಿಯವ್ರ ಮನೆಗೆ ಕಳಿಸ್ತಿದ್ದೀನಂತೆ. ಹೇಳಿ ಅತ್ತೆ, ಅಂತ ನೀಚ ಸ್ಥಿತಿಗೆ ನಾನು ಬಂದಿದ್ದೀನ? ಹೇಳಿ ಅತ್ತೆ. ಇಲ್ಲ ಎಂತ ಮಾತಾಡಿದಾನಲ್ಲ ನೀನ? ಅತ್ತೆ, ಇನ್ನೊಂದು ಕ್ಷಣನೂ ಇವನಿಲ್ಲಿ ಕುಡ್ದು ಹೋಗು ಅಂತ ಹೇಳಿ ಅತ್ತೆ ಅವನಿಗೆ. ಮುತ್ತು, ಒಳ್ಳೆ ಉಪಕಾರ ಆಯ್ತಪ್ಪ ನಿನ್ನಿಂದ. ನಮ್ಮ ಬಸವರಾಜು ಮಗ ಅಂತ ನಾವು ನಿನ್ನನ್ನು ಹಚ್ಕೊಂಡಿದ್ದಕ್ಕೆ ಒಳ್ಳೆ ಉಪಕಾರ ಮಾಡಿದೆ. ನೀನು ಯಾವಾಗ ನನ್ನ ಸೊಸೆ ಪುಷ್ಪನ್ಗೆ ಇಷ್ಟೆಲ್ಲ ಮಾತಾಡ್ತೆ ಅಂದಮೇಲೆ ನೀನು ನಮ್ಮನ್ನ ಕಳ್ಕೊಂಡೆ. ನೋಡು, ಇನ್ಯಾವತ್ತೂ ನಮ್ಮ ಕಷ್ಟನ ನಿನ್ನ ಹತ್ರ ಹೇಳ್ಕೊಳ್ಳಲ್ಲ. ನೀನು ನಮಗೆ ಸಹಾಯ ಮಾಡೋದು ಬೇಡ. ನಮ್ಮ ಬೆಳ್ಳಿಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಮಾಡ್ಕೋತೀವಿ. ಇನ್ಯಾವತ್ತೂ ನೀನು ಈ ಕಡೆಗೆ ಬರಬೇಡ. ಮೊದಲು ಹೊರಟಾಗಿಲ್ಲಿಂದ. ನೀ ನಮಗೆ ಇಲ್ಲಿ ತನಕ ಕೊಟ್ಟು ಮರ್ಯಾದೆನೇ ಸಾಕಪ್ಪ. ಹೊರಟಾಗಿಲ್ಲಿಂದ. ದಯವಿಟ್ಟು ನನ್ನ ಕ್ಷಮಿಸಿ ಮಾವ. ನೀವು ಹೇಳಿದಾಗ ನಾನು ಆ ಹುಡುಗನ ಮದುವೆ ಆಗ್ತೀನಿ ಮಾವ. ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡಿ ಮಾವ. ಬೆಳ್ಳಿ, ಹೇಳ್ಮೇಲೆ ನೀನು ಮದುವೆ ಮಾಡೋದಕ್ಕೆ ನಿಮ್ಮ ಅಮ್ಮ ಇನ್ನೂ ಬದುಕಿದ್ದಾಳೆ ಕಣೆ. ಅವನ ಕಡೆಯಿಂದ ಅಷ್ಟೆಲ್ಲ ಅನ್ನಿಸ್ಕೊಂಡು ಮತ್ತೆ ಯಾಕೆ ಅವ್ನು ಕಾಲು ಹಿಡಿತಾ ಇದೆಯಾ? ಹೇಳು ಮೇಲೆ, ಹೇಳು ಅಂದೆ.
ಹಲೋ, ಹೇಳಿ ಮಾವ. ಭಯ ನಾನು ಮತ್ತೆ ಇನ್ನೇನಾಯ್ತು ಅಂತ ಭಯ ಪಟ್ಟಿದ್ದೆ. ಏನೇನಾಯ್ತು ಅದಕ್ಕೆ? ನಾವ್ ಅನ್ಕೊಂಡಿದ್ದು 50%, ಆಗಿದ್ದು 500%. ಅಣ್ಣ ಅತ್ತೆ ಮಧ್ಯೆ ಜಗಳ ಹೇಗಿತ್ತು ಅಂದ್ರೆ ಆಕಾಶ ಮುಟ್ಟೋದಂದೇ ಬಾಕಿ. ನೀನಿದ್ದಿದ್ರೆ ಇನ್ನಷ್ಟು ತುಪ್ಪ ಸುರಿಬೋದಾಗಿತ್ತು. ನನಗೆ ಮಾತಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ಛೇ, ಇಷ್ಟೆಲ್ಲ ಮಿಸ್ ಮಾಡ್ಕೊಂಡ. ಸದ್ಯ ನಾವ್ ಅನ್ಕೊಂಡಿದ್ದೆಲ್ಲ ಸಲೀಸಾಗಾಯ್ತಲ್ಲ, ಅದೇ ಖುಷಿ. ಸರಿ ಮಾಯಾ, ನಾ ಮನೆಗೆ ಬಂದು ಎಲ್ಲ ವಿಷಯನೂ ಹೇಳ್ತೀನಿ. ಸರಿ ಅದ್ಗೆ. ಈಗ ಅಣ್ಣನೂ ನನ್ನ ಜೊತೆಲಿದ್ದಾರೆ, ನಾವಿಬ್ರು ಹೊರಡ್ತಿದೀವಿ. ನನಗೆ ಶಾಪ ಆಗ್ತೀಯ ಪುಷ್ಪ? ಹೇಗಿದೆ ನಾನ್ ಕೊಟ್ಟಿರೋ ಮಾಂಜ? ಜೀವನ ಪೂರ್ತಿ ಮಾವ ಹೇಳಿದ ಮಾತನ್ನ ನೆನೆಸ್ಕೊಂಡು ಕೊರ್ಗಿ ಕೊರ್ಗಿ ಸಾಯ್ಬೇಕು ಹಾಗೆ ಮಾಡ್ತೀನಿ. ಇನ್ಮೇಲೆ ನೀವ್ ಯಾರು ಈ ಮನೆ ಕಡೆ ಸುಳಿಯೋಗೂ ಇಲ್ಲ. ಅಲ್ಲಿಗೆ ಬೆಳ್ಳಿನೂ ಬರ್ದೇ ಇರೋ ಹಾಗೆ ತಡೆದಾಯ್ತು. ಇಲ್ಲಿ ಇನ್ಮೇಲೆ ನನ್ನ ಮಾತೇ ನಡೆಯೋದು. ಯಾವ್ದೇ ನಾಯಿ ಬರ್ಬೇಕು ಅಂದ್ರೂ ನನ್ನ ಪರ್ಮಿಷನ್ ಕೇಳೇ ಬರ್ಬೇಕು. ಒಂದ್ ವೇಳೆ ಹಾಗೆ ಬಂದ್ರು ಅದನ್ನ ಹೇಗೆ ಒದ್ದೋಡ್ಸೋದು ಅಂತ ನನಗೆ ಚೆನ್ನಾಗ್ ಗೊತ್ತು. ಬಿಡು ಅರುಣಿ, ನಾನು ಸಾಯ್ಬೇಕು ಬಿಡು. ಬಿಡಿ ಅಂತ, ನಾನು ಸಾಯ್ಬೇಕು. ಅಯ್ಯೋ, ಏನು ಅಂತ ಮಾತಾಡ್ತಾ ಇದ್ಯಾ? ಮೈ ಮೇಲೆ ಪ್ರಜ್ಞೆ ಇದೆಯಾ ನಿನಗೆ? ನಿನ್ನೆ ನಪ್ಪುಕೊಂಡು ಒಂದು ಹೆಣ್ಮಗಳು ಮಾಡ್ತಾ ಇದ್ದಾಳೆ. ಅವಳನ್ನ ಬಿಟ್ಟು ನೀನು ಹೋಗ್ಬಿಟ್ರೆ ಅವಳ ಗತಿ ಏನು ಅಂತ ಯೋಚನೆ ಮಾಡಿದ್ದೇನೆ. ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ಇನ್ನು ಬದುಕಿರ್ಬೇಕಾತ್ತೆ. ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಿದೆ ಅತ್ತೆ. ಎಲ್ಲ ಗೊತ್ತಿರೋ ಮುತ್ತುನೇ ಈ ತರ ಮಾತಾಡಿ ಹೋದಾದ್ಮೇಲೆ ಇನ್ನು ಊರ್ನವ್ರು ಏನೇನ್ ಮಾತಾಡ್ತಿರ್ಬೋದು ಅದನ್ನೆಲ್ಲ ಕೇಳಿಸ್ಕೊಂಡು ನನ್ನ ಬದುಕಿರೋ ಶಕ್ತಿ ಇಲ್ಲ ಅತ್ತೆ. ನಾನು ಸಾಯ್ಬೇಕು ಅತ್ತೆ, ನಾನ್ ಸಾಯ್ಬೇಕು ಅತ್ತೆ. ಗಂಡ ಸತ್ಮೇಲೆ ಯಾರ ಕೈಲೂ ಏನು ಅನ್ನಿಸ್ಕೊಳ್ದೆ ಮರ್ಯಾದೆಯಾಗಿ ಜೀವನ ಮಾಡಿದ್ದೀನಿ ಅಂತ. ಈಗ ಇದನ್ನೆಲ್ಲ ಸಹಿಸ್ಕೋಬೇಕಾ? ಇಲ್ಲ ಅಂತ ನಾನು ಸಾಯಬೇಕು ಅಂತ. ಮಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದೀರಾ ಅನ್ನೋ ತರ ಮಾತಾಡಿ ಹೋಗಿದ್ದಾನೆ. ಅವನ ಹತ್ರ ಏನಮ್ಮ ಮಾತಾಡ್ತೀಯ ನೀನು? ಅದ್ರ ಬದಲು ಒಂದ್ ದೊಡ್ಡ ವಿಷಯ ತಂದು ಕೊಟ್ಬಿಡು, 3 ಜನ ಕೊಡದ್ ಸತ್ತು ಹೋಗ್ತೀವಿ. ಅಮ್ಮ, ನೀನ್ ಯಾಕಮ್ಮ ಹೇಳ್ತೀಯ? ಇಷ್ಟಕ್ಕೆಲ್ಲ ಕಾರಣ ನಾನಲ್ವಾ? ಒಂದ್ ಕೆಲ್ಸ ಮಾಡಿ, ನನ್ನನ್ನೇ ಕೊತ್ಬಿಡಿ, ನಾನೇ ಸತ್ತು ಹೋಗ್ತೀನಿ. ಏನು ಅಂತ ಮಾತಾಡ್ತೀರಿ ನೀವಿಬ್ರು? ಈ ರೀತಿ ಎಲ್ಲ ಮಾತಾಡ್ತಾರಾ? ಹಿಂಗ್ ಮಾಡಿ, ಬಾ ನನ್ ಜೊತೆ, ಬಾ. ಬಾ. ನೀನ್ ಸಾಯೋದಕ್ಕೋಸ್ಕರನ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದು. ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ಸತ್ರೆ ಹೇಳಿ ಅಂತಾರೆ. ನನ್ಗೆ ನನ್ ಬೆಳ್ಳಿ ಹೇಳಿ ಅಲ್ಲ, ನನ್ಗೇನು ಅಂತ ನಿರೂಪಿಸಿ ತೀರ್ತೀನಿ. ನನ್ ಚೆನ್ನಾಗ್ ಗೊತ್ತು. ಹೌದು, ಆ ಫೋಟೋ ಹೇಗ್ ಬದಲಾಯ್ತು? ಹರಿಣಿ, ನೀನ್ ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ಅಯ್ಯೋ ಇಲ್ಲ ಬೆಳ್ಳಿ, ನೀನಾಗಿರ್ತಿದ್ರೆ ನಿಜ ಹೇಳ್ತಿದ್ದೆ. ಇಷ್ಟೊಂದು ಅಳೋದೇನಿತ್ತು? ಅವತ್ತು ಆ ಚೈನ್ನ ತಗೊಳಕ್ಕೆ ಚಿನ್ನದ ಅಂಗಡಿಗೆ ಹೋದಾಗ ಮಾಯಕ್ಕನ ಜೊತೆಲೇ ಇದ್ರು. ಏನು, ಮಾಯನು ಜೊತೆಗಿದ್ಲ? ನೀನಿಲ್ಲೇ ಇರು, ನಾನು ನಿಮಿಷ ಬಂದೆ. ಮತ್ತೆ ಇಷ್ಟೆಲ್ಲ ಕೇಳ್ಕೊಂಡು ಇನ್ನು ಬದುಕಿರ್ಬೇಕಾದ್ದೆ ಬೇಡ ಅತ್ತೆ. ನೀವ್ ಯಾರು ಏನು ಅನ್ನೋದನ್ನ ನಿರೂಪಿಸೋದ್ರ ಸಲುವಾಗಾದ್ರೂ ನೀವು ಬದುಕಿರ್ಬೇಕು ಪುಷ್ಪ. ಸತ್ತು ಏನ್ ಸಾಧಿಸ್ದಂಗಾಗುತ್ತೆ, ಇದ್ದು ಜಯಿಸ್ಬೇಕು. ಅಮ್ಮ, ಇಷ್ಟೆಲ್ಲ ನಡೀತಿದೆ
ಅಂದಮೇಲೆ ಇದನ್ನೆಲ್ಲ ಮಾಯನೆ ಮಾಡಿಸಿರ್ತಾಳೆ. ಆ ಮನೆ ಹಾಳಿ ನಮ್ಮೂರು ಕಾಲಿಟ್ಟಾಗಿಂದ ಒಂದಲ್ಲ ಒಂದು ನಡೀತಾನೆ ಇದೆ. ಅವಳು ಚೆನ್ನಾಗಿರಲ್ಲ, ಹಾಳಾಗಿ ಹೋಗ್ತಾಳೆ.